ಶವ ಹುತ್ತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದರಲ್ಲೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರ ಈ ವಿಚಾರವನ್ನ ಬೇರೆಡೆಗೆ ಸೆಳೆಯೋ ಪ್ರಯತ್ನದ ಭಾಗವಾಗಿ ಎಸ್ಐಟಿ ರಚನೆ ಮಾಡಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದನ್ನ ಸರ್ಕಾರ ಗಮನಿಸಬೇಕಾಗಿತ್ತು ಅಂತ ಇದೇ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ವೈಫಲ್ಯ, ಗೋಲ್ಮಾಲ್ ಇವೆಲ್ಲವನ್ನ ಡೈವರ್ಟ್ ಮಾಡೋ ಪ್ಲಾನ್ ಅಷ್ಟೇ ಇದು. ಕಾಂಗ್ರೆಸ್ ಅವಧಿಯ ಕೊಲೆ ಅತ್ಯಾಚಾರ ಕೇಸ್ಗಳಿಗೇನೆ ನ್ಯಾಯ ಕೊಟ್ಟಿಲ್ಲ ಇವರು, ಮೊದಲು ಅದನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವೊಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಇಲ್ಲಿ ನಂಬಿಕೆ ಇದೆ ಅನ್ನೋ ಪುಣ್ಯ ಸ್ಥಳಗಳಿದೆಯೋ ಅದು ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್ ಸ್ವಾಗತ, ನೀವು ತನಿಖೆ ಮಾಡ್ತೀರಾ ಸ್ವಾಗತ. ಯಾಕಂದ್ರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲೊಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯ್ತು. ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನಂದ್ರೆ ಇವ್ರ ಮೇಲೆ ದಿನಾ ಬೆಳಿಗ್ಗೆ ಅಂದ್ರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕೆ ಇಶ್ಯೂ ಡೈವರ್ಟ್ ಮಾಡಿ ತನಿಖೆಗೆ ಎಸ್ಐಟಿನ ಅವ್ರು ಸ್ವಾಗತಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಒಂದು ನದಿ, ಒಂದು ಸ್ಥಳ ಅಂದಾಗ ಯಾರ್ಯಾರು ಏನೇನು ಅಂತೀವಿ ನಾನು ಹೇಳೋದು ತಪ್ಪಾಗುತ್ತೆ. ಆದ್ರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರುವಂತದ್ದಿದೆ. ಆದ್ರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಒಟ್ಟಿದೆ, ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು, ಇವ್ರ ಇವರ ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗ್ಣ ಸತ್ತೆ ಬಿದ್ದಿದೆ ನೋಡಲ್ಲ. ಶವ ಹುತ್ತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದರಲ್ಲೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರ ಈ ವಿಚಾರವನ್ನ ಬೇರೆಡೆಗೆ ಸೆಳೆಯೋ ಪ್ರಯತ್ನದ ಭಾಗವಾಗಿ ಎಸ್ಐಟಿ ರಚನೆ ಮಾಡಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದನ್ನ ಸರ್ಕಾರ ಗಮನಿಸಬೇಕಾಗಿತ್ತು ಅಂತ ಇದೇ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ವೈಫಲ್ಯ, ಗೋಲ್ಮಾಲ್ ಇವೆಲ್ಲವನ್ನ ಡೈವರ್ಟ್ ಮಾಡೋ ಪ್ಲಾನ್ ಅಷ್ಟೇ ಇದು. ಕಾಂಗ್ರೆಸ್ ಅವಧಿಯ ಕೊಲೆ ಅತ್ಯಾಚಾರ ಕೇಸ್ಗಳಿಗೇನೆ ನ್ಯಾಯ ಕೊಟ್ಟಿಲ್ಲ ಇವರು, ಮೊದಲು ಅದನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವೊಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಇಲ್ಲಿ ನಂಬಿಕೆ ಇದೆ ಅನ್ನೋ ಪುಣ್ಯ ಸ್ಥಳಗಳಿದೆಯೋ ಅದು ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್ ಸ್ವಾಗತ, ನೀವು ತನಿಖೆ ಮಾಡ್ತೀರಾ ಸ್ವಾಗತ. ಯಾಕಂದ್ರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲೊಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯ್ತು. ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನಂದ್ರೆ ಇವ್ರ ಮೇಲೆ ದಿನಾ ಬೆಳಿಗ್ಗೆ ಅಂದ್ರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕೆ ಇಶ್ಯೂ ಡೈವರ್ಟ್ ಮಾಡಿ ತನಿಖೆಗೆ ಎಸ್ಐಟಿನ ಅವ್ರು ಸ್ವಾಗತಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಒಂದು ನದಿ, ಒಂದು ಸ್ಥಳ ಅಂದಾಗ ಯಾರ್ಯಾರು ಏನೇನು ಅಂತೀವಿ ನಾನು ಹೇಳೋದು ತಪ್ಪಾಗುತ್ತೆ. ಆದ್ರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರುವಂತದ್ದಿದೆ. ಆದ್ರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಒಟ್ಟಿದೆ, ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು, ಇವ್ರ ಇವರ ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗ್ಣ ಸತ್ತೆ ಬಿದ್ದಿದೆ ನೋಡಲ್ಲ. ಶವ ಹುತ್ತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದರಲ್ಲೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರ ಈ ವಿಚಾರವನ್ನ ಬೇರೆಡೆಗೆ ಸೆಳೆಯೋ ಪ್ರಯತ್ನದ ಭಾಗವಾಗಿ ಎಸ್ಐಟಿ ರಚನೆ ಮಾಡಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದನ್ನ ಸರ್ಕಾರ ಗಮನಿಸಬೇಕಾಗಿತ್ತು ಅಂತ ಇದೇ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ವೈಫಲ್ಯ, ಗೋಲ್ಮಾಲ್ ಇವೆಲ್ಲವನ್ನ ಡೈವರ್ಟ್ ಮಾಡೋ ಪ್ಲಾನ್ ಅಷ್ಟೇ ಇದು. ಕಾಂಗ್ರೆಸ್ ಅವಧಿಯ ಕೊಲೆ ಅತ್ಯಾಚಾರ ಕೇಸ್ಗಳಿಗೇನೆ ನ್ಯಾಯ ಕೊಟ್ಟಿಲ್ಲ ಇವರು, ಮೊದಲು ಅದನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರದ ವಿರುದ್ಧ
ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಇಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ ಅದು ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್ ಸ್ವಾಗತ, ನೀವು ತನಿಖೆ ಮಾಡ್ತೀರಾ ಸ್ವಾಗತ. ಯಾಕೆಂದ್ರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯ್ತು. ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನಂದ್ರೆ ಇವ್ರ ಮೇಲೆ ದಿನ ಬೆಳಿಗ್ಗೆ ಅಂದ್ರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕೆ ಇಶ್ಯೂ ಡೈವರ್ಟ್ ಮಾಡಿ ತನಿಖೆಗೆ SIT ಅವ್ರು ಸ್ವಾಗತಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಒಂದು ನದಿ ಒಂದು ಸ್ಥಳ ಅಂದಾಗೆ ಯಾರ್ಯಾರು ಏನೇನು ಅಂತೀವಿ ನಾನು ಹೇಳೋದು ತಪ್ಪಾಗುತ್ತೆ. ಆದ್ರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದು ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರುವಂತದ್ದು ಇದೆ. ಆದ್ರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಒಟ್ಟಿಗೆ ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು, ಇವ್ರ ಇವರ ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗ್ಣ ಸತ್ತೆ ಬಿದ್ದಿದೆ ನೋಡಲ್ಲ. ಶವ ಹುತ್ತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ SITಗೆ ವಹಿಸಿದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇದರಲ್ಲೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರ ಈ ವಿಚಾರವನ್ನ ಬೇರೆಡೆಗೆ ಸೆಳೆಯೋ ಪ್ರಯತ್ನದ ಭಾಗವಾಗಿ SIT ರಚನೆ ಮಾಡಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಇದನ್ನ ಸರ್ಕಾರ ಗಮನಿಸಬೇಕಾಗಿತ್ತು ಅಂತ ಇದೇ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ವೈಫಲ್ಯ, ಗೋಲ್ಮಾಲ್ ಇವೆಲ್ಲವನ್ನ ಡೈವರ್ಟ್ ಮಾಡೋ ಪ್ಲಾನ್ ಅಷ್ಟೇ ಇದು. ಕಾಂಗ್ರೆಸ್ ಅವಧಿಯ ಕೊಲೆ ಅತ್ಯಾಚಾರ ಕೇಸ್ಗಳಿಗೇನೆ ನ್ಯಾಯ ಕೊಟ್ಟಿಲ್ಲ ಇವರು, ಮೊದಲು ಅದನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಇಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ ಅದು ಇವತ್ತೇನು ಧರ್ಮಸ್ಥಳದ ಯಾರೋ ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್ ಸ್ವಾಗತ, ನೀವು ತನಿಖೆ ಮಾಡ್ತೀರಾ ಸ್ವಾಗತ. ಯಾಕೆಂದ್ರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯ್ತು. ಆದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನಂದ್ರೆ ಇವ್ರ ಮೇಲೆ ದಿನ ಬೆಳಿಗ್ಗೆ ಅಂದ್ರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕೆ ಇಶ್ಯೂ ಡೈವರ್ಟ್ ಮಾಡಿ ತನಿಖೆಗೆ SIT ಅವ್ರು ಸ್ವಾಗತಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಒಂದು ನದಿ ಒಂದು ಸ್ಥಳ ಅಂದಾಗೆ ಯಾರ್ಯಾರು ಏನೇನು ಅಂತೀವಿ ನಾನು ಹೇಳೋದು ತಪ್ಪಾಗುತ್ತೆ. ಆದ್ರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದು ಇದೆ, ಇಲ್ಲ ಅಂತ ಏನಲ್ಲ, ರಾಜಕೀಯ ಪ್ರೇರಿತವಾಗಿರುವಂತದ್ದು ಇದೆ. ಆದ್ರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಒಟ್ಟಿಗೆ ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು, ಇವ್ರ ಇವರ ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗ್ಣ ಸತ್ತೆ ಬಿದ್ದಿದೆ ನೋಡಲ್ಲ.